ಮಹಾಕುಂಭಮೇಳದ ಯಾರೂ ಹೇಳದ ರಹಸ್ಯ ಆಚರಣೆಗಳು. ಕುಂಭಮೇಳದ ಬೇರುಗಳು ದೇವತೆಗಳು ಮತ್ತು ರಾಕ್ಷಸರು ಅಮರತ್ವದ ಅಮೃತವನ್ನು ಹುಡುಕುತ್ತಾ ಸಾಗರ ಮಂಥನವನ್ನು ಒಳಗೊಂಡ ಕಥೆಯಿಂದ ಪ್ರಾರಂಭವಾಗುತ್ತವೆ. ಈ ಅಮೃತದ 4 ಹನಿಗಳು ಪ್ರಯಾಗ್ರಾಜ್, ಹರಿದ್ವಾರ, ನಾಸಿಕ್ ಮತ್ತು ಉಜ್ಜಯಿನಿ ಎಂಬ 4 ಸ್ಥಳಗಳಲ್ಲಿ ಬಿದ್ದವು. ಈ ನಗರಗಳು ಹಬ್ಬದ ಆತಿಥೇಯ ನಗರಗಳಾಗಿವೆ. ಕುಂಭಮೇಳವು ಅತ್ಯಂತ ಹೆಚ್ಚು ಜನರು ಶಾಂತಿಯುತವಾಗಿ ಸೇರುವ ಸ್ಥಳವೆಂದು ಗಿನ್ನೆಸ್ ವಿಶ್ವ ದಾಖಲೆಯನ್ನು ಹೊಂದಿದೆ. 2013ರಲ್ಲಿ ನಡೆದ ಮಹಾಕುಂಭಮೇಳದಲ್ಲಿ 120 ಮಿಲಿಯನ್ಗಿಂತಲೂ ಹೆಚ್ಚು ಭಕ್ತರು ಭಾಗವಹಿಸಿದ್ದರು. ಒಂದೇ ದಿನದಲ್ಲಿ 30 ಮಿಲಿಯನ್ ಜನರು ಆಗಮಿಸಿದ್ದರು. ಕುಂಭಮೇಳವು ಪ್ರತಿ 12 ವರ್ಷಗಳಿಗೊಮ್ಮೆ 4 ಪವಿತ್ರ ಸ್ಥಳಗಳಲ್ಲಿ ಪರಿಭ್ರಮಣದಲ್ಲಿ ನಡೆಯುತ್ತದೆ. ನಿಖರವಾದ ದಿನಾಂಕಗಳನ್ನು ಸೂರ್ಯ, ಚಂದ್ರ ಮತ್ತು ಗುರುಗಳ ನಿರ್ದಿಷ್ಟ ಜ್ಯೋತಿಷ್ಯ ಸ್ಥಾನಗಳಿಂದ ನಿರ್ಧರಿಸಲಾಗುತ್ತದೆ. ಇದು ಅಪರೂಪದ ಮತ್ತು ಆಧ್ಯಾತ್ಮಿಕವಾಗಿ ಮಹತ್ವದ ಘಟನೆಯಾಗಿದೆ. ಕುಂಭಮೇಳವು ಭಾರತದ ವೈವಿಧ್ಯಮಯ ತಪಸ್ವಿಗಳ ಪಂಗಡಗಳನ್ನು ಒಟ್ಟುಗೂಡಿಸುವುದಕ್ಕೆ ಹೆಸರುವಾಸಿಯಾಗಿದೆ. ಇದರಲ್ಲಿ ಅತೀಂದ್ರಿಯ ನಾಗ ಸಾಧುಗಳು ಸೇರಿದ್ದಾರೆ. ವರ್ಷದ ಬಹುಪಾಲು ಕಾಲ ಪ್ರತ್ಯೇಕವಾಗಿ ವಾಸಿಸುವ ಈ ಕೇಸರಿ ವಸ್ತ್ರಧಾರಿ, ಬೂದಿ ಲೇಪಿತ ಸಂತರು ಹಬ್ಬದ ಸಮಯದಲ್ಲಿ ಆಚರಣೆಗಳನ್ನು ನಿರ್ವಹಿಸಲು ಮತ್ತು ಆಧ್ಯಾತ್ಮಿಕ ಜ್ಞಾನವನ್ನು ಹಂಚಿಕೊಳ್ಳಲು ಹೊರಹೊಮ್ಮುತ್ತಾರೆ. 2017ರಲ್ಲಿ ಕುಂಭಮೇಳವನ್ನು ಯುನೆಸ್ಕೋದ ಮಾನವೀಯತೆಯ ಅಮೂರ್ತ ಸಾಂಸ್ಕೃತಿಕ ಪರಂಪರೆಯ ಪ್ರತಿನಿಧಿ ಪಟ್ಟಿಯಲ್ಲಿ ಕೆತ್ತಲಾಗಿದೆ. ಈ ಮನ್ನಣೆಯು ಜೀವಂತ ಸಾಂಸ್ಕೃತಿಕ ಸಂಪ್ರದಾಯವಾಗಿ ಅದರ ಜಾಗತಿಕ ಮಹತ್ವವನ್ನು ಎತ್ತಿ ತೋರಿಸುತ್ತದೆ. ಕುಂಭಮೇಳದ ಪ್ರಮುಖ ಅಂಶವೆಂದರೆ ಪವಿತ್ರ ನದಿಗಳಲ್ಲಿ ಧಾರ್ಮಿಕ ಸ್ನಾನ. ಪ್ರಯಾಗರಾಜ್ನಲ್ಲಿ ಗಂಗಾ, ಯಮುನಾ ಮತ್ತು ಪೌರಾಣಿಕ ಸರಸ್ವತಿ ನದಿಗಳ ಸಂಗಮದಲ್ಲಿ ಸ್ನಾನ ಮಾಡುವುದರಿಂದ ಪಾಪಗಳು ಶುದ್ಧವಾಗುತ್ತವೆ ಮತ್ತು ಮೋಕ್ಷಕ್ಕೆ, ಪುನರ್ಜನ್ಮದ ಚಕ್ರದಿಂದ ಮುಕ್ತಿ ಕಾರಣವಾಗುತ್ತದೆ ಎಂದು ಭಕ್ತರು ನಂಬುತ್ತಾರೆ. ಕುಂಭಮೇಳವು ಕೇವಲ ಹಿಂದೂಗಳಿಗೆ ಮಾತ್ರ ಸೀಮಿತವಲ್ಲ. ಪ್ರಪಂಚದಾದ್ಯಂತದ ಆಧ್ಯಾತ್ಮಿಕ ಅನ್ವೇಷಕರು ಯಾವುದೇ ಧರ್ಮವನ್ನು ಲೆಕ್ಕಿಸದೆ ಅದರ ವಿಶಿಷ್ಟ ಶಕ್ತಿಯನ್ನು ಅನುಭವಿಸಲು, ಯೋಗದಂತಹ ಪ್ರಾಚೀನ ಅಭ್ಯಾಸಗಳನ್ನು ಕಲಿಯಲು ಮತ್ತು ಭಾರತದ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆಯನ್ನು ವೀಕ್ಷಿಸಲು ಹಾಜರಾಗುತ್ತಾರೆ. ಕುಂಭಮೇಳವು ಭಾರತದ ಸಾಂಸ್ಕೃತಿಕ ವೈವಿಧ್ಯತೆಗೆ ನಿಜವಾದ ಸಾಕ್ಷಿಯಾಗಿದೆ. ವಿವಿಧ ಪ್ರದೇಶಗಳು, ಭಾಷೆಗಳು ಮತ್ತು ಹಿನ್ನೆಲೆಗಳ ಜನರು ಒಟ್ಟಿಗೆ ಸೇರುತ್ತಾರೆ, ನಂಬಿಕೆಯಿಂದ ಒಂದಾಗುತ್ತಾರೆ, ದೇಶದ ರೋಮಾಂಚಕ ಪರಂಪರೆ ಮತ್ತು ಆಳವಾದ ಆಧ್ಯಾತ್ಮಿಕ ಬೇರುಗಳನ್ನು ಪ್ರದರ್ಶಿಸುತ್ತಾರೆ. ಸ್ನೇಹಿತರೆ, ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಯೊಂದಿಗೆ ಶೇರ್ ಮಾಡಿ. ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಾನು ಹಾಕಿದ ವಿಡಿಯೋನ ನೀವೆಲ್ಲರಿಗಿಂತ ಮುಂಚೆ ನೋಡಬಹುದು. ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದರೆ ನಮಗೆ ಒಂದು ಎನರ್ಜಿ ಮತ್ತು ಸಪೋರ್ಟ್ ಸಿಕ್ಕಿದಂಗೆ ಆಗುತ್ತದೆ. ಸ್ನೇಹಿತರೆ, ಈ ವಿಡಿಯೋವನ್ನು ನಾನು ಇಲ್ಲಿಗೆ ಮುಕ್ತಾಯ ಮಾಡುತ್ತಾ ಮತ್ತೊಂದು ಇಂಟ್ರೆಸ್ಟಿಂಗ್ ಸುದ್ದಿಯ ಒಂದಿಗೆ ನಿಮ್ಮ ಮುಂದೆ ಇರ್ತೀನಿ ಅಂತ ಹೇಳುತ್ತಾ ಹೊರಡ್ತೀನಿ. ಧನ್ಯವಾದಗಳು.